ಹಾ ಸರ್. ಜೈ ಗುರುದೇವ್. ನಮಸ್ತೆ ಮೇಡಮ್. ಜೈ ಗುರುದೇವ್ ಸರ್. ಹಾ, ಜೈ ನಮಸ್ತೆ. ಗುರುಜಿ. ಜೈ ಗುರುದೇವ್. Shreya and Shilpa madam, thank you so much for coming to the live and tell me. So sees her video of going in what is that, skating is very famous now. So tell me, what is your first reaction to this madam about this Vidya, power of third eye, Gandhari Vidya? ಸರ್ ಫಸ್ಟ್ ಟೈಮು ನೀವು ಹೇಳಿದಾಗ ನಾನು ಸೇರಿಸಿದ್ನಲ್ಲ ಶ್ರೇಯನ್ನ, ಅವಾಗ ಅನ್ಕೊಂಡೆ ನಾನು ನನ್ಗೆ ಅನಿಸ್ತು ಒಂದು 15 ಡೇಸ್ ಆಗ್ಬೋದು, ಇಲ್ಲ 1 ಮಂತ್ ಆಗ್ಬೋದು ಇದನ್ನು ಕಲಿಯೋದಕ್ಕೆ ಅಂತ ಅನ್ಕೊಂಡೆ ಹಾಕಿದ್ದು. ಬಟ್ ಅವಳು 3ನೇ ದಿನಕ್ಕೇನೆ ಹೇಳಿದ್ಲಲ್ಲ, ಏನೇನೋ ಕಲರ್ಸ್ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ಲು, ಆಮೇಲೆ ವಸ್ತುಗಳನ್ನೆಲ್ಲ ಐಡೆಂಟಿಫೈ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಅದೆಲ್ಲ ನಂಗೆ ತುಂಬಾನೇ ಖುಷಿ ಕೊಡ್ತು. ಅಂದ್ರೆ ಸೇರಿಸಿ 3ನೇ ದಿನಕ್ಕೇನೆ ಈ ವಿದ್ಯೆ ಬಂದ್ಬಿಡುತ್ತಾ ಅಂತ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಯ್ತು. ಅವಳು ಹೇಳೋದು, ಅವಳು ಇದು ಮಾಡೋದೆಲ್ಲ ನೋಡಿ ಚೆನ್ನಾಗಿ ಅನಿಸ್ತು ಸರ್ ನನಗೆ. ಆಮೇಲೆ ತ್ರಾಟಕ ಎಲ್ಲ ಹೇಳ್ಕೊಟ್ರಿ, ಪ್ರಾಣಾಯಾಮ ಇದೆಲ್ಲ ಮಕ್ಳಿಗೆ ತುಂಬಾ ಯೂಸ್ ಅನಿಸ್ತಾ ಇದೆ. ಯಾಕಂದ್ರೆ ಒಂದ್ಸರಿ ಅವರಿಗೆ ಕಾನ್ಸಂಟ್ರೇಟ್ ಇರಲ್ಲ. ಈಗ ಈ ಕಾನ್ಸಂಟ್ರೇಟ್ ಅವರಿಗೆ ಚೆನ್ನಾಗಿ ಬರ್ತಾ ಇದೆ. ಒಂದ್ಸರಿ ಓದಿದ್ರೆ ಸಾಕು, ಅವಳ ಚೆನ್ನಾಗಿ ನೆನ್ಪಿಟ್ಕೊಳ್ತಾ ಇದ್ದಾಳೆ. ನೆನ್ಪಿಟ್ಕೊಂಡು ಎಲ್ಲದನ್ನು ಇದು ಮಾಡ್ತಾ ಇದ್ದಾಳೆ. ಓಕೆ, ಹೆಲ್ಪ್ ಆಗ್ತಾ ಇದೆ ಸರ್, ತುಂಬಾ ಹೆಲ್ಪ್ ಆಗ್ತಾ ಇದೆ ಇದು. ಹೌದು, ದಟ್ ಇಸ್ ದಿ ಇಂಟೆನ್ಷನ್. ಯಾಕಂದ್ರೆ ದಟ್ ಇಸ್ ದಿ ಬೈ ಪ್ರಾಡಕ್ಟ್ ಆಫ್ ದಿಸ್ ಗಾಂಧಾರಿ ವಿದ್ಯೆ. ಅಂದ್ರೆ ನಾವು ನಿಮ್ಗೆ ತ್ರಾಟಕ ಮತ್ತೆ ಮೆಡಿಟೇಷನ್ಸ್ ಎಲ್ಲ ನೀಟಾಗಿ ಡೀಪಾಗಿ ಮಾಡಿಸೋದ್ರಿಂದ ಆಟೋಮೆಟಿಕ್ ಆಗಿ ಅವರು ಮೈಂಡ್ಫುಲ್ ಆಗ್ಬಿಡ್ತಾರೆ. ಮೈಂಡ್ಫುಲ್ ಆಗ್ಬಿಟ್ರೆ ಓದಿದ್ದು ನೆನ್ಪಿಟ್ಕೊಳ್ಳೋದು ಬಹಳ ಸಹಜ ಅನ್ಸ್ಬಿಡುತ್ತೆ. ಅಂಡ್ ದಟ್ ಈಸ್ ತುಂಬಾನೇ ಅವಶ್ಯಕತೆ ಇವತ್ತು ಕರೆಂಟ್ ಜನರೇಷನ್ ನೋಡಿ, ಎಷ್ಟೊಂದು ಡಿಸ್ಟ್ರಾಕ್ಷನ್ ಇದೆ. ಸೊ ನಿಮ್ಗೆ ಐ ಥಿಂಕ್ ಇದು ಈ ಟೈಮಿಗೆ ತುಂಬಾ ಅವಶ್ಯಕತೆ ಇದೆ ಅನ್ಸುತ್ತಲ್ಲ? ಹೌದು ಸರ್. ಮತ್ತೆ ಅವಳು ಸ್ಕೇಟಿಂಗ್ ಮಾಡಿರೋದು ವಿಡಿಯೋ ನಾನು ಕಳಿಸ್ಕೊಟ್ಟಿದ್ದೆ, ನೀವು ಅದನ್ನ ಹಾಕಿದ್ರಿ. ತುಂಬಾ ವೈರಲ್ ಆಗಿ ಅದು ನಾರ್ಮಲ್ ಆಗಿ ನಾನು ಕೇಳ್ದೆ, ಕಣ್ ಕಟ್ಕೊಂಡು ನನ್ಗೆ ಒಂದ್ ಇದು ಬರ್ಲಿಲ್ಲ. ಇವಳು ಸ್ಕೇಟಿಂಗ್ ಹಾಕೊಂಡು ಓಡಾಡ್ತಾನೆ ಇರ್ತಿದ್ಲು ಯಾವಾಗ್ಲೂನು. ಅದಕ್ಕೆ ನಾನು ಒಂದ್ಸರಿ ಕೇಳ್ದೆ ಅವಳಿಗೆ, ನೀನ್ ಕಣ್ ಕಟ್ಕೊಂಡ್ ಮಾಡ್ತೀಯಮ್ಮ ಅಂತಂದು. ಆಯ್ತಮ್ಮ ಮಾಡ್ತೀನಿ ಅಂತ ಅಂದ್ರು. ಸರಿ ಆಯ್ತು, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅವತ್ತು ಮಾಡಿದ್ದದು. ಅವಳು ತುಂಬಾ ಚೆನ್ನಾಗಿ ಮಾಡಿದ್ಲು. ಅದು ತುಂಬಾ ವೈರಲ್ ಆಗ್ಬಿಟ್ಟಿದೆ. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ. ನೋಡಿದ್ರೆ ಖುಷಿ ಆಗುತ್ತೆ. ಬಟ್ ನಾವು ಇನ್ ಫ್ಯೂಚರ್ ಐ ಥಿಂಕ್ ವಿಲ್ ಗೋ ಫಾರ್ ದಿ breaking some records in the worldwide in skating, and that's what I'm looking for, because my motive is to make the children's world class leaders. ಸೊ ಪ್ರಪಂಚದಲ್ಲಿ ಒಂದ್ಸರಿ ಹೆಸರು ಮಾಡ್ಬೇಕು ನಮ್ಮ ಮಕ್ಕಳು ಅನ್ನೋದು ಆಸೆ ಎಲ್ಲರಿಗಿರುತ್ತೆ. ಅಂಡ್ ದಿಸ್ ಇಸ್ ಅನ್ ಅಪಾರ್ಚುನಿಟಿ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಲಾಂಗೆಸ್ಟ್ ಸ್ಕೇಟಿಂಗ್ ಏನಾದ್ರು ಮಾಡಿದ್ರೆ ಪ್ರಾಬಬಲಿ she can do some wonders. ಏನಂತೀರಾ? ಹೌದು, ಇದನ್ನ ನೀವ್ ಹೇಳಿದಾಗ ನಾನು ಒಂದ್ ಸೆಕೆಂಡ್ ಯೋಚನೆ ಕಣ್ ಕಟ್ಕೊಂಡು ಆತರ ಎಲ್ಲ ಮಾಡಕ್ ಆಗುತ್ತಾ ಅನ್ನೋದು ಮೈಂಡಲ್ಲಿ ಬಂತು. ಬಟ್ ರಿಯಲ್ ಆಗಿ ನಮ್ಮ ಮಕ್ಳೇ ಮಾಡ್ತಿದ್ದಾರೆ ಅನ್ನುವಾಗ ತುಂಬಾನೇ ಖುಷಿ ಆಗುತ್ತೆ ಸರ್. ಎಸ್ and that is what our complete aim. ಮಕ್ಕಳನ್ನ ಸ್ಪೆಷಲ್ ಆಗಿ ಮಾಡ್ಬೇಕು. ಮಕ್ಕಳ ಸ್ಪೆಷಾಲಿಟಿ ಆದಾಗ ಅವ್ರಿಗೆ ಯಾವಾಗ್ಲೂ ಒಂದು ಚೇತನ ಜೊತೆಗೆ ಯಾವತ್ತೂ ಇರುತ್ತೆ, ನಾನೇನೋ ಸ್ಪೆಷಲ್ ಇದ್ದೀನಿ. ಅವರು ಸ್ಕೂಲಲ್ಲಿ ಈ ವಿದ್ಯೆಗಳನ್ನು ತೋರಿಸಿದಾಗ, ಅಥವಾ ಎಲ್ಲೋ ಒಂದ್ ಕಡೆ ಸಭೆ ಸಮಾರಂಭಗಳಲ್ಲಿ ಈ ತರದ ಒಂದು ವಿದ್ಯೆಗಳನ್ನು ತೋರಿಸಿದಾಗ ಎಲ್ಲರೂ ಒಂದು ಅಪ್ರಿಶಿಯೇಟ್ ಮಾಡ್ತಾರೆ. ದೇ ವಿಲ್ ಪ್ರೈಸ್ ಹರ್. ಅವಾಗ ವಾಟ್ ವಿಲ್ ಹ್ಯಾಪನ್ ಈಸ್ ದೇ ವಿಲ್ ಸ್ಟಾರ್ಟ್ ಬಿಹೇವಿಂಗ್ ಇನ್ ಅ ವೆರಿ ವೆರಿ ಮೆಚೂರ್ಡ್ ವೇ. ಅವ್ರಿಗೇನೋ ಒಂದು ಅವ್ರಲ್ಲೇನೋ ಒಂದು ವಿಶೇಷವಾದ ವ್ಯಕ್ತಿತ್ವ ರೂಪುಗೊಳ್ಳುತ್ತಾ ಹೋಗ್ತದೆ. ಒಂದ್ಸರಿ ಆ ಕಂಫರ್ಟ್ ಲೆವೆಲ್ ಇಂದ, ಇಫ್ ದಿಸ್ ಇಸ್ ಪಾಸಿಬಲ್, ಅಂಡ್ ಬೈ ಕ್ಲೋಸಿಂಗ್ ಐಸ್ ಶಿ ಇಸ್ ಏಬಲ್ ಟು read and write, and she is able to do the skating, and what is not possible is just opening one more layer of possibilities. ಎಲ್ಲರೂ ಏನ್ ಮಾಡಿಬಿಟ್ಟಿದೀವಿ, ಒಂದೇ ಕಂಫರ್ಟ್ ಒನ್ಲೇ ಇದೀವಿ. ಅದಾಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಥವಾ ಇನ್ನೊಂದು ಏನೋ ಆಗ್ಬೇಕು ಅಂತ. ಬಟ್ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವರ್ ಕೇಪಬಿಲಿಟೀಸ್ ಈಸ್ ನಾಟ್ ಇವನ್ 2%. ಅದು ಒಂದು 2% ಇಲ್ಲ ನಮ್ಮ ಏಮ್. Whatever we are thinking, whatever we want to become, it is not even 2% of our actual capabilities. That's why
ಮೈ ಇಂಟೆನ್ಷನ್ ಈಸ್ ಟು ಟ್ಯಾಪ್ ದಟ್ ಪಾಸಿಬಿಲಿಟೀಸ್. ಎಷ್ಟು ಆಗುತ್ತೋ ಅಷ್ಟು ಮಾಡ್ಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಬೇಕು. ಅದಕ್ಕೆ ಒಂದು ಮೆಂಟರ್ ಬೇಕು, ಗುರು ಬೇಕು, ಅದಕ್ಕೆ ಸಪೋರ್ಟಿವ್ ಆಗಿ ಪೇರೆಂಟ್ಸ್ ಬೇಕು, ಅದಕ್ಕೆ ಚಿಲ್ಡ್ರನ್ಸ್ ರೆಡಿ ಇದಾರೆ. ಅವರು ದೇ ಆರ್ ರೆಡಿ. ನಾನೇನೋ ಅವ್ರಿಗೆ ಹೊಸದಾಗಿ ತಂದು ಹಾಕ್ತಿಲ್ಲ ತಲೆಯಲ್ಲಿ. ಇಟ್ ಈಸ್ ಆಲ್ರೆಡಿ ದೇರ್ ವಿತ್ ಇನ್ ದಿ ದೆಮ್. The only thing is you have to just tap, just touch, give them more. We should show the newer path. ಇಲ್ಲ ಸರ್, ಇದು ನೀವು ಸ್ಟಾರ್ಟ್ ಮಾಡಿದ್ದು ತುಂಬಾ ಮಕ್ಕಳಿಗೆ ಹೆಲ್ಪ್ ಆಗಿದೆ ಬಿಡಿ. ಇದು ನೀವು ಸ್ಟಾರ್ಟ್ ಮಾಡಿದ್ದು ಒಂದು ಒಳ್ಳೆ ಇದು ಹೌದು. ನಿಜವಾಗ್ಲೂ ಇದ್ರ ಬಗ್ಗೆ ತುಂಬಾ ಖುಷಿ ಇದೆ ಸರ್ ನಂಗೆ. ಓಕೆ, ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ ನಾನು, ಇದನ್ನ ಸ್ಟಾರ್ಟ್ ಮಾಡಿ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎನಿಥಿಂಗ್ ಏನಾದ್ರು ಹೇಳಿದ್ರಿಯಾ ಮತ್ತೆ ಬೇರೆ ಮಕ್ಕಳಿಗೆ, ಡೌಟ್ ಇರೋರಿಗೆ? ಅಥವಾ ನಾ ಬೇರೆ ಮಕ್ಕಳಿಗೆ ಏನ್ ಹೇಳ್ತೀನಿ ಅಂದ್ರೆ, ಎಲ್ರೂ ಜಾಯಿನ್ ಆಗಿ ಇದನ್ನ ಒಂದ್ಸರಿ ಟ್ರೈ ಮಾಡಿ. ಅದು ನಿಮಗೆ ಗೊತ್ತಾಗುತ್ತೆ ಅದು ಡಿಫ್ರೆನ್ಸ್ ಏನಿದೆ, ಯಾವ ತರ ಅಂತ ಅಂದ್ಬಿಟ್ಟು. ಇದು ಎಲ್ಲದರಲ್ಲೂ ಹೆಲ್ಪ್ ಆಗ್ತಾ ಇದೆ. ಒಂದು ಹೆಲ್ತ್ ಇಂದ ಹಿಡ್ಬಿಟ್ಟು ಎಲ್ಲ ಪ್ರತಿಯೊಂದರಲ್ಲೂ ಹೆಲ್ಪ್ ಆಗ್ತಾ ಇದೆ. ಮಕ್ಕಳು ಎಜುಕೇಶನ್ ಅಲ್ಲೂ ಅವರು ಅಲ್ಲೂ ಚೆನ್ನಾಗಿ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಡೈಲಿ ಮೆಡಿಟೇಷನ್ ಅದೆಲ್ಲ ಮಾಡೋದ್ರಿಂದ ಒಂದು ಮಕ್ಕಳು ಮುಂದೆ ಬರಕ್ ಹೆಲ್ಪ್ ಆಗುತ್ತೆ. ಇಲ್ಲ ಏನೋ ಒಂದು ಸಾಧನೆ ಮಾಡಕ್ಕಾದ್ರೂ ಹೆಲ್ಪ್ ಆಗುತ್ತೆ. ಚೆನ್ನಾಗಿದೆ, ಎಲ್ಲ ಜಾಯಿನ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. Yes, that's the spirit, because that's an experience. Yeah. Thank you so much madam, ನೀವು ಇಷ್ಟೊತ್ತು ನನ್ನ ಜೊತೆ ಮಾತಾಡೋದಕ್ಕೆ. ಹಾಯ್ ಶ್ರೇಯಾ, ನೀನೇನು ಹೇಳಕ್ಕೆ ಇಷ್ಟಪಡ್ತೀಯಾ? ನಾನೇನು ಹೇಳಲ್ಲ ಗುರುಜಿ, ನಾನು ಜಸ್ಟ್ ಬರೀ ಕಣ್ಣಿ ಬಟ್ಟೆ ಕಟ್ಕೊಂಡು ಆಟ ಆಡ್ತೀನಿ. ಕಣ್ಣಿ ಕಟ್ಟಿಂಗ್ ಬಟ್ಕೊಂಡೇನೋ. ನೀನೇನೋ ರೀಸೆಂಟ್ ಆಗಿ ಏನೋ ಆಕ್ಟಿವಿಟೀಸ್ ಮಾಡ್ದಲ್ಲ, ಏನ್ ವಾಟ್ ಯು ಡಿಡ್ ದಟ್? ಅದೇನೋ ಪಿಕ್ಚರ್ಸ್ ಎಲ್ಲ ಜೋಡಿಸ್ತಾ ಇದೆಯಲ್ಲ, ವಾಟ್ ಇಸ್ ದಟ್? ಯಾವ್ದೊಂದು ಪಿಕ್ಚರ್ಸ್ ಎಲ್ಲ ಹಿಡ್ಕೊಂಡು ಜೋಡಿಸ್ತಾ ಇದೆಯಲ್ಲ, ನೆನ್ಪಿಗೆ ಬರ್ತಿಲ್ಲ? ಸಿಕ್ಕಾಬಿಟ್ಟೆ ಆಕ್ಟಿವಿಟೀಸ್ ಮಾಡ್ಬಿಟ್ಟಿದೀಯಲ್ಲ. ಖುಷಿ ಆಗುತ್ತಾ ನಿನಗೆ ಈ ವಿದ್ಯೆಲ್ಲ ಕಲ್ತ ಮೇಲೆ? ಓಕೆ, ಮಾತಾಡ್ಬೇಕು. ನೀನ್ ತುಂಬಾ ಮಾತಾಡೋದೇ ಇಲ್ಲಲ್ಲ, ಯಾಕೆ? ಏನ್ ಅನ್ಸುತ್ತೆ ನಿಂಗೆ? ಚೆನ್ನಾಗಿದೆ ಅನ್ಸುತ್ತೆ. ದಟ್ಸ್ ಎನಫ್. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಶ್ರೇಯಾ, and God bless you, and thank you so much. Thank you sir. Jai Gurudev. Jai Gurudev. Jai Guru. Jai Guru.